ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗುಲಾಬಿ ರಂಗೋಲಿ ಹಾಕ್ತಾ ಇದ್ದೀನಿ, ಬ್ಯೂಟಿಫುಲ್ ಆಗಿರೋ. ಅದು 4ನೇ ಟೈಪಿಂದು ರಂಗೋಲಿ. ಇದರಲ್ಲಿ ಇದು ಈಸಿಯಾಗಿದೆ. ಇದು 15ರಿಂದ 8 ಚುಕ್ಕಿಗಳನ್ನ ಕರೆಕ್ಟ್ ಡಿಸ್ಟೆನ್ಸಲ್ಲಿ ಈ ಥರ ನೀಟಾಗಿ ಹಾಕೊತ ಹೋಗಬೇಕು. ಒಂದೇ ಅಳತೆಗಿದ್ದಾಗ ನಮಗೆ ಹಾಕೋಕ್ಕೂ ಈಸಿ ಆಗುತ್ತೆ. ಈ ರಂಗೋಲಿಯಲ್ಲಿ ಫ್ಲವರು ಚಿಕ್ಕದಾಗಿ ಬರುತ್ತೆ, ಎಲೆ ದೊಡ್ಡದಾಗಿ. ಸ್ಟಾರ್ಟಿಂಗ್ ಹಿಂಗೆ 3 ಸೇರಿಸ್ಕೊತ 3 ಚುಕ್ಕಿಗೆ ಮತ್ತೆ ವಾಪಸ್ ಜಾಯಿನ್ ಮಾಡಬೇಕು. ಎಲೆ ಮಾಡ್ಕೊಳ್ಳೋದಿದು. ಈ ಥರ ಒಂದು ಡೈಮಂಡ್ ಟೇಪಲ್ಲಿ ಹಾಕಿದಾಗ ಫ್ಲವರ್ ರೆಡಿ ಆಗುತ್ತೆ. ಇಷ್ಟೇ ಫ್ಲವರು. 3 ಚುಕ್ಕಿನ ತಗೊಳ್ಳೋದು ಮತ್ತು ವಾಪಸ್ ಅದಕ್ಕೇ ಜಾಯಿನ್ ಮಾಡ್ತಾ ಹೋಗೋದು. ಇದೊಂದು ಹಳೆ ರಂಗೋಲಿ. ಇದು ನಾವು ಚಿಕ್ಕವರಿದ್ದಾಗ ಹಾಕ್ತಾ ಇದ್ದಿದ್ವಿ. ಮತ್ತು ಫಸ್ಟಾಗಿ ಕಲಿಯೋರಿಗೂ ಈಸಿ ಇರುತ್ತೆ. ನಾವು ಹಬ್ಬಗಳಲ್ಲೂ ಕಲರ್ ಇದ್ದರೆ ಹಬ್ಬಗಳಲ್ಲೂ ಹಾಕ್ಬೋದು, ಮತ್ತು ಡೈಲಿ ಹಾಕೋ ಕಲರ್ದೇನೂ ಹಾಕ್ಬೋದು. ಮೂರಕ್ಕೆ ಜಾಯಿನ್ ಮಾಡ್ತಾರೆ, ತಗೋಬೋದು ಮತ್ತೆ ಜಾಯಿನ್ ಮಾಡ್ತಾ ಹೋಗುತ್ತೆ. ಇದೆ. ಫೈನಲಿ ಇದಾಯಿತು. ಮಧ್ಯೆ ಡಿಸೈನ್ ನೋಡಿ, ಈ ಥರ ಆ ಚುಕ್ಕಿಗಳನ್ನೆಲ್ಲ ಈ ಥರ ಉಲ್ಟಾ ಟೈಪಿಂಗ್ ಜಾಯಿನ್ ಮಾಡ್ತಾ ಹೋಗೋದು. ಫುಲ್ ಬಿಡದೆ ಅಲ್ಲಿಂದ ಅಲ್ಲಿಗೂ ಜಾಯಿನ್ ಕೊಡ್ತಾ ಹೋಗೋದು. ಮತ್ತು 2ನೇ ಲೈನು ಅಲ್ಲೇ ಗೊತ್ತಾಗತ್ತೆ ಏನು ಮಾಡೋದಂತ. ಅದನ್ನು ಈ ಕಡೆ ಉಲ್ಟಾ ಥರ ಹಾಕ್ತಾ ಹೋಗ್ಬಿಟ್ರೆ ಆಯಿತು. ಮಧ್ಯ ಅಷ್ಟೇ ಚುಕ್ಕೆ ಉಳಿಯುತ್ತೆ, ಒಂದು ಫ್ಲವರ್ ಟೈಪ್ ಬರೋಷ್ಟು. ಅದನ್ನು ಬಿಡಿಸ್ಕೊಂಡ್ರೆ ರಂಗೋಲಿ ಬಿಡಿಸಾಗತ್ತೆ. ಕಲರ್ ತುಂಬಾ 4 ಕಲರ್ ತೊಗೊಂಡಿದ್ದೀನಿ. 4 ಕಲರಲ್ಲಿ ತುಂಬ್ತಾ ಇದ್ದೀನಿ. ಮಧ್ಯೆ ಯೆಲ್ಲೋ ಕಲರ್ ತೊಗೊಂಡಿದ್ದೆ. ಸ್ವಲ್ಪ ಯೆಲ್ಲೋ ಹಾಕಿದರೆ ಎದ್ದು ಕಾಣುತ್ತಲ್ಲ ಅಂತ ಸ್ಟಾರ್ಟಿಂಗು ಆ ಗೆರೆ ಇದ್ದಂಗೆ ವೈಟ್ ಹಾಕ್ಕೊಂಡು ಮಧ್ಯೆ ಫಿಲ್ ಮಾಡಿದರೆ ಆಯಿತು. ಫ್ಲವರಿಗೆ ನಾನು ಪಿಂಕ್ ಕಲರ್ ಹಾಕಿದ್ದೀನಿ. ಫ್ಲವರ್ ಇಷ್ಟೇ ಇರೋದು. ಸಣ್ಣ ಫ್ಲವರಿಗೆ ಎಲೆ ಬರೋಂಥ ರಂಗೋಲಿ ಇದು. ನಾನು ಫಸ್ಟ್ ಬಿಡಿಸಿದ 3 ರಂಗೋಲಿನೂ ದೊಡ್ಡ ಫ್ಲವರಾಗಿ ಬರುತ್ತೆ. ವಿಡಿಯೋ ನೋಡದೇ ಇದ್ದೋರಾದರೆ ನೋಡಿ, ಅದನ್ನು ಎಲ್ಲ ಚೆನ್ನಾಗಿದೆ ರಂಗೋಲಿ. ಇದು ಈಸಿ ರಂಗೋಲಿ. ಮತ್ತು ಫಂಕ್ಷನ್ಗಳಲ್ಲೂ ಏನಾದ್ರು ಇದ್ದಾಗ ನಾವು ಈಸಿಯಾಗಿ ಹಾಕೊಬೋದು. ಫಸ್ಟ್ ಕಲಿಯೋರಿಗಂತೂ ತುಂಬ ಈಸಿ ಇದೆ. ಮಧ್ಯೆ ಸ್ಕೈ ಬ್ಲೂ ಕಲರ್ ಹಾಕಿ ಎಂಡ್ ಮಾಡಿದ್ದೀವಿ. ಮತ್ತು ಈ ಫ್ಲವರಿಂದ ಅದಕ್ಕೆ ಜಾಯಿನು ಕೊಟ್ಟಿದ್ದೀನಿ, ಒಂದು ಗೆರೆ ಹಿಂಗೆ ಹಾಕ್ಬಿಟ್ಟು, ಆವಾಗ ಅಟ್ರ್ಯಾಕ್ಟಿವ್ ಕಾಣುತ್ತಂತ ಈ ಥರ ಹಾಕಿದ್ದೀನಿ. ಇಲ್ಲಿಗೆ ಫ್ಲವರು ಆಯಿತು. ಇಷ್ಟೇ ಇದು, ಬೇಗನೂ ಆಗುತ್ತೆ. ನಿಮಗೆ ಇದೆ ಇವತ್ತಿನ ನನ್ನ ರಂಗೋಲಿ. ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.